ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲೈಫ್ ಇನ್ ಯೂಟ್ಯೂಬ್. ನೀವು ಇವತ್ತೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅಂದರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಮಿಸ್ ಆಗದೆ ಬರುತ್ತೆ. ಸೊ ಇವತ್ತು ಕಿಚನಲ್ಲಿದ್ದೀವಿ, ಕುಕ್ಕಿಂಗ್ ಎಪಿಸೋಡ್. ಏನು ಮಾಡ್ತಿದ್ದೀವಿ ಅಂದರೆ ಕಾರ್ನ್ ಪಕೋಡ ಮಾಡ್ತಿದ್ದೀವಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಬನ್ನಿ ನೋಡೋಣ. ಸೊ ಕಾರ್ನ್, ಆಮ್ಚೂರ್, ಕಾರ್ನ್ಫ್ಲೋರ್, ಪೆಪ್ಪರ್ ಪೌಡರ್, ಕಡಲೆ ಹಿಟ್ಟು, ಆನಿಯನ್, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಕೊರಿಯಾಂಡರ್, ಚಿಲ್ಲಿ, ಚಾಟ್ ಮಸಾಲ, ಗರಂ ಮಸಾಲ, ಖಾರದ ಪುಡಿ ಮತ್ತು ಉಪ್ಪು. ಸೊ ಇದಿಷ್ಟು ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಸೊ ಇವಾಗ ನಾವೊಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾನು ಕಾರ್ನ್ 1 ಕಪ್ ಕಾರ್ನ್ ತೊಗೊಂಡಿದ್ದೀನಿ, 1 ಕಪ್ ಕಾರ್ನ್ ಹಾಕ್ಕೊತಿದ್ದೀನಿ. ನೀವು ಮನೇಲಿ ಜಾಸ್ತಿ ಜನ ಇದ್ದೀರಾ, ಜಾಸ್ತಿ ಮಾಡ್ತೀರಾ ಅಂದರೆ ಜಾಸ್ತಿ ಕಾರ್ನ್ ಹಾಕ್ಕೋಬೋದು. ಸೊ ನಾನು ಈ ಕಾರ್ನ್ ಜೊತೆನೆ ಚಿಲ್ಲಿನೂ ಮಿಕ್ಸಿ ಮಾಡ್ಕೊತಿದ್ದೀನಿ. ನೀವು ಹಾಗೆ ಕಟ್ ಮಾಡ್ಕೊಳ್ಳೋಗಿರೋ ಕಟ್ ಮಾಡ್ಕೋಬೋದು. ಮಿಕ್ಸಿ ಮಾಡಾದಮೇಲೆ ಅದ್ರ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಫುಲ್ ತಿಕ್ಕು ಅಲ್ಲದೆ, ಫುಲ್ ನೀರು ಥರನೂ ಅಲ್ಲದೆ, ಬಜ್ಜಿ ಹಿಟ್ಟು ಥರ ಅಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಕಾರ್ನ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಸೊ ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ನಾವು ಮಾಡ್ಕೊಂಡಿರೋ ಮಿಕ್ಸ್ಚರ್ನ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಶಿಫ್ಟ್ ಮಾಡ್ಕೊಂಡ್ಮೇಲೆ ಮಿಕ್ಸಿಂಗ್ ಬೌಲ್ಗೆ ನಾನು ಇನ್ನೊಂದು ಸ್ವಲ್ಪ ಕಾರ್ನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ನಾವು ತಿನ್ನುವಾಗ ಮಧ್ಯದಲ್ಲಿ ಆ ಕಾರ್ನ್ ಸಿಗಬೇಕು, ಹಾಗೇ ಕ್ರಿಸ್ಪಿಯಾಗಿರುತ್ತೆ ಅದು. ಸೊ ಅದಕ್ಕೆ ಕಾರ್ನ್ ಹಾಕ್ಕೊಂಡೆ. ಈಗ ಅದಕ್ಕೆ ನಾನು ತೊಗೊಂಡಿರೋ ಹಿಟ್ಟು, ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು, ಆಮೇಲೆ ಪೆಪ್ಪರ್ ಪೌಡರ್, ಕಾರ್ನ್ಫ್ಲೋರ್ ಇನ್ನೂ ಸ್ವಲ್ಪ ಕ್ರಿಸ್ಪಿನೆಸ್ ಜಾಸ್ತಿ ಮಾಡುತ್ತೆ, ಆಮ್ಚೂರ್ ಅದು ಫ್ಲೇವರ್ ಸಕ್ಕತ್ತಾಗಿರುತ್ತೆ, ಚಾಟ್ ಮಸಾಲ, ಇದು ಈವ್ನಿಂಗ್ ಟೈಮ್ ಚಾಟ್ಸ್ ಅಲ್ಲ, ಸೊ ಚಾಟ್ ಮಸಾಲ ಹಾಕಲೇಬೇಕು. ದೆನ್ ಗರಂ ಮಸಾಲ, ಖಾರದ ಪುಡಿ ಮತ್ತು ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಉಪ್ಪು. ಇದಿಷ್ಟು ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಮಾಡಿದ್ರೆ ಅದು ಎಲ್ಲ ಮಸಾಲೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇದನ್ನು ಮಿಕ್ಸ್ ಮಾಡುವಾಗ ಆನಿಯನ್ ಮತ್ತು ಕೊರಿಯಾಂಡರ್ ಹಾಕೋದನ್ನ ಮರ್ತೋಗ್ಬಿಟ್ಟೆ. ಇವಾಗ ಅದೆರಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ನೀವು ನಂತರ ಮರ್ತೋದ್ರೆ ಎಂಡಲ್ಲಿ ಹಾಕ್ಕೊಳ್ಳಿ, ಇಲ್ಲ ಮುಂಚೆನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನಾನು ಆನಿಯನ್ನ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ನಾವು ಪಕೋಡ ಮಾಡ್ತಿರೋದ್ರಿಂದ. ಸೊ ನೀಟಾಗಿ ಎಲ್ಲ ಮಿಕ್ಸ್ ಆಗಿಟ್ಟಿದೆ. ನಾನು ಇನ್ನೊಂದು ಕಡೆ ಆಯಿಲ್ ಹೀಟ್ ಆಗೋಕೆ ಇಟ್ಟಿದ್ದೀನಿ. ಸೊ ಇವಾಗ ನಾವು ಮಾಡ್ಕೊಂಡಿರೋ ಮಿಕ್ಸ್ಚರ್ನ ತೊಗೊಂಡು ಎಣ್ಣೆಲಿ ಹಾಕಬೇಕು. ಈಗ ಆಯಿಲ್ ಹೀಟ್ ಆಗಿದೆ, ಸೊ ನಾನು ಒಂದೊಂದಾಗಿ ಚಿಕ್ಕದಾಗಿ ಹಿಟ್ಟನ್ನ ಆಯಿಲ್ ಹಾಕ್ತಿದ್ದೀನಿ. ದೊಡ್ಡದಾಗಿ ಹಾಕ್ಕೊಂಡ್ರೆ ಒಳಗಡೆ ಬೇಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಸಣ್ಣದಾಗಿ ಮಾಡಿಕೊಂಡ್ರೆ ಒಳಗಡೆ ನೀಟಾಗಿ ಬೇಯುತ್ತೆ, ಚೆನ್ನಾಗಿರುತ್ತೆ ಕೂಡ. ಇದನ್ನು ನೀವು ಸ್ಟಾರ್ಟಿಂಗ್ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ, ಬಿಕಾಸ್ ಅದು ಪುಡಿ ಆಗೋ ಚಾನ್ಸಸ್ ಇರುತ್ತೆ. ಹೈ ಫ್ಲೇಮಲ್ಲಿ ಇಟ್ಟು ಆಮೇಲೆ ತೆಗೀರಿ. ಇದು ನಿಮಗೆ ಬೆಂದಿದೆ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಅಂತ ಗೊತ್ತಾದ್ಮೇಲೆ ಅದನ್ನು ಆಯಿಲಿಂದ ಆಚೆ ತೆಗೆದು ನೀಟಾಗಿ ಸ್ಟ್ರೈನ್ ಮಾಡಿ ಸರ್ವಿಂಗ್ ಬೌಲಿಗೆ ಹಾಕಿಬಿಟ್ರೆ ಬಿಸಿ ಪಕೋಡ ರೆಡಿ, ಕಾರ್ನ್ ಪಕೋಡ ರೆಡಿ. ಸೊ ಇವಾಗ ಇದು ರೆಡಿ ಆಗೋಯ್ತು. ಇದ್ರ ಮೇಲೆ ಸರ್ವ್ ಮಾಡುವಾಗ ಚೆನ್ನಾಗಿ ಕಾಣಬೇಕಲ್ಲ, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಸೊ ನಮ್ದು ಈವ್ನಿಂಗ್ ಟೈಮಲ್ಲಿ ಇದನ್ನು ಕೂತ್ಕೊಂಡು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಂಡು ತಿನ್ಬೋದು. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. Until we meet you in the next video. Ta-da!